ಒಂದು ಒಳ್ಳೆ ಡಿಟಾಕ್ಸ್ ಡ್ರಿಂಕ್ ಮೂಲಕ ಈ ದಿನನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಎದ್ದಿದ್ದು 6 ಗಂಟೆಗೆ. ಎದ್ದ ತಕ್ಷಣ ವಾಕಿಂಗ್ ಹೋಗ್ತಾ ಇದೀವಿ. ಅಮ್ಮಗೆ ಎಕ್ಸೈಟ್ಮೆಂಟು ವಾಕಿಂಗ್ ಅಂದರೆ. ಮಧ್ಯರಾತ್ರಿ 12 ಗಂಟೆ ಕರ್ಕೊಂಡು ಹೋದ್ರು ಬರ್ತಾಳೆ. ವಾಕಿಂಗ್ ಅಂದರೆ ಅಷ್ಟು ಇಷ್ಟ ಅವಳಿಗೆ. ಹೋಗ್ಬೇಕಾದ್ರೆ ಕತ್ಲಾಯ್ತು, ಬರೋವಾಗ ಫುಲ್ ಬೆಳಕಾಯ್ತು. ಬಂದಾದ್ಮೇಲೆ ಒಂದು ಒಳ್ಳೆ ಟೀ ಮಾಡಕ್ಕೆ ಇಡ್ತಾ ಇದ್ದೀನಿ, ಹರ್ಬಲ್ ಟೀಗೆ ಇಟ್ಬಿಟ್ಟು ನಾನು ಕಿಚನ್ ಗಾರ್ಡನ್ ಕಡೆ ಹೋದೆ. ತುಂಬ ವೆಜಿಟೇಬಲ್ಸ್ ಹಂಗೆ ಪೆಂಡಿಂಗ್ ಇತ್ತು, ಕುಯ್ಕೊಂಡಿರಲಿಲ್ಲ, ಅದನ್ನೆಲ್ಲ ಕುಯ್ಕೊಂಡ್ ಬರ್ತಾ ಇದ್ದೀನಿ. ಇವತ್ತು ಕೆಲವು ಚೆರಿ ಟೊಮೊಟೊಸ್ ಕೂಡ ಬಿಟ್ಟಿತ್ತು. ಇದನ್ನ ನಾನು ನಾರ್ಮಲಿ ಬ್ರೇಕ್ಫಾಸ್ಟ್ ಜೊತೆ ಹಾಕ್ತೀನಿ, ನಾರ್ಮಲ್ ಟೊಮೆಟೊ ಹಾಕ್ದಂಗೆ. ಬರೋ ಅಷ್ಟರಲ್ಲಿ ಟೀ ರೆಡಿ ಆಗಿತ್ತು. ಟೀ ಕುಡ್ಬಿಟ್ಟು ನಾನು ಬಾಗ್ಲನ್ನ ಗುಡಿಸ್ಕೊಂಡು ಒರೆಸ್ಕೊತಾ ಇದ್ದೀನಿ. ಅಷ್ಟೊತ್ತಿಗೆ ಬಿಸಿಲು ಕೂಡ ದಗ 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 ಅಂತ ಶುರು ಆಗಿತ್ತು. ಬಾಗ್ಲೆಲ್ಲ ಕ್ಲೀನ್ ಆದ್ಮೇಲೆ ನಾನು ಬ್ರೇಕ್ಫಾಸ್ಟ್ ಮಾಡಕ್ ಬಂದೆ. ಇವತ್ತು ಕಿಚಡಿ ಮಾಡ್ತಾ ಇದ್ದೀನಿ. ಕಿಚನ್ ಗಾರ್ಡನ್ ಇಂದ ಎಲ್ಲ ತಂದಿದ್ನಲ್ಲ ತರಕಾರಿನ, ಅದನ್ನ ಯೂಸ್ ಮಾಡ್ಕೊಂಡು ನಾನು ಕಿಚಡಿ ಮಾಡ್ತಾ ಇದ್ದೀನಿ. ಇತ್ತೀಚೆಗೆ ವಾರಕ್ಕೆ 2 ರಿಂದ 3 ಸಲ ಕಿಚಡಿನೇ ಮಾಡ್ತೀನಿ. ತುಂಬ ಇಷ್ಟ ಆಗುತ್ತೆ ತಿನ್ನಕ್ಕೆ, ನನಗೂ ಹಾಗೆ ನನ್ನ ಹಸ್ಬೆಂಡ್ಗೂ ಇಬ್ಬರಿಗೂ. ಕಿಚಡಿ ಜೊತೆ ಕಾಳುಗಳನ್ನ ನಾನು ಹಾಕಿರ್ತೀನಲ್ಲ, ಅದನ್ನು ಬೇಯಿಸ್ಬಿಟ್ಟು ಡ್ರೈ ಫ್ರೂಟ್ ಜೊತೆ ತಿನ್ನೋದು ಅಷ್ಟೇನೆ. ಬ್ರೇಕ್ಫಾಸ್ಟ್ ಮುಗಿಸಿ ನಾನು ಕೆಲಸಕ್ಕೆ ಕೂತ್ಕೊಂಡೆ. ಆಲ್ಮೋಸ್ಟ್ ಒಂದು 10:30 ಆಗಿತ್ತು. ಇವತ್ತು ಲಾಗಿನ್ ಆಗಿದ್ದು ಲೇಟ್ ಆಯಿತು. ಇವತ್ತು ಸ್ವಲ್ಪ ಬ್ಯುಸಿನೇ ಇತ್ತು ಸ್ಕೆಡ್ಯೂಲು. ತುಂಬ ಟಿಕೆಟ್ಸ್ ಇತ್ತು. ಅದನ್ನೆಲ್ಲ ಮಾಡ್ತಾ ಮಾಡ್ತಾ ಮಧ್ಯಾಹ್ನ ಊಟ ಮಾಡಿಕೊಂಡು ಅಗೈನ್ ಕೆಲಸನ ಕಂಟಿನ್ಯೂ ಮಾಡಿದೆ. ಆಲ್ಮೋಸ್ಟ್ ಒಂದು 4 ಗಂಟೆಗೆ ಒಳ್ಳೆ ಕಾಫಿ ಕುಡಿದು ಒಂದು 6:30 7 ಗಂಟೆಗೆ ಲಾಗ್ ಆಫ್ ಆಗ್ತಾ ಇದ್ದೀನಿ. ಇದು ಮಂಡೇ ಮಿನಿ ವ್ಲಾಗ್. ನಾನು ಪ್ರಿಯಾ.